ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿರೋದು ಅಸಾಂವಿಧಾನಿಕ ತೀರ್ಮಾನ ಅನ್ನೋದು ಬಿಜೆಪಿ ವಾದ. ಕಾಂಗ್ರೆಸ್ ಸರ್ಕಾರ ಧರ್ಮಗಳ ಮಧ್ಯೆ ಕಂದಕ ನಿರ್ಮಿಸ್ತಾ ಇದೆ ಅಂತಾನೂ ಆಕ್ರೋಶ ಹೊರಹಾಕ್ತಿದ್ದಾರೆ ಕಮಲ ಕಲಿಗಳು. ಬಿಜೆಪಿಯವರ ಆರೋಪಕ್ಕೆ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆಯನ್ನ ಕೊಟ್ಟರು. ಜೊತೆಗೆ ತಾಕತ್ತಿದ್ರೆ ಮುಸ್ಲಿಮರನ್ನ ಪರಿಷತ್ ಸದಸ್ಯರನ್ನಾಗಿ ಮಾಡಿ ಅಂತಾನೂ ಸವಾಲ್ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಸರ್ಕಾರದ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ನೀಡಿರುವ ವಿಚಾರವಾಗಿ ರಾಜ್ಯ ರಾಜಕೀಯದಲ್ಲಿ ವಾಗ್ಯುದ್ಧ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ವಿಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಮುಸ್ಲಿಂ ಸಮುದಾಯಕ್ಕೆ ಗುತ್ತಿಗೆಯಲ್ಲಿ ಮೀಸಲಾತಿ ಕಲ್ಪಿಸುವ ಸಂಬಂಧ ವಿಧೇಯಕ ತರಲು ಸಂಪುಟ ಸಭೆ ಒಪ್ಪಿಗೆ ಕೊಟ್ಟಿದ್ದು, ಇದೇ ಅಧಿವೇಶನದಲ್ಲಿ ಮಂಡನೆ ಮಾಡೋಕೆ ಸರ್ಕಾರ ತಯಾರಿ ಮಾಡಿಕೊಳ್ತಿದೆ. ಇದು ಕೇಸರಿ ಪಡೆಯನ್ನ ಮತ್ತಷ್ಟು ಕೆರಳುವಂತೆ ಮಾಡಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ BY ವಿಜೇಂದ್ರ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ತತ್ವಕ್ಕೆ ಬಿಜೆಪಿ ಸದಾ ಬದ್ಧ. ಆದರೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ಬಹುಪಾಲು, ಇತರರಿಗೆ ಅಲ್ಪಪಾಲು ಎಂಬ ನೀತಿ ಅನುಸರಿಸಲು ಹೊರಟಿದೆ. ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬೆಂಕಿ ಇಡಲು ಹೊರಟಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ವಿಜೇಂದ್ರ ಮೇಲೆ ಡಿಕೆಶಿ ಕೌಂಟರ್ ಅಟ್ಯಾಕ್. ವಿಜೇಂದ್ರರ ಆರೋಪಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಗದಗದಲ್ಲಿ ಮಾತನಾಡಿರುವ ಡಿಕೆಶಿ, ನಾವು ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತರ ಬಗ್ಗೆ ಚಿಂತನೆ ಮಾಡುತ್ತೇವೆ. ಸಮಬಾಳು ಸಮಪಾಲು ಅನ್ನೋರು ಅಲ್ಪಸಂಖ್ಯಾತರನ್ನ MLC ಮಾಡಿ, 2 ಕ್ರಿಶ್ಚಿಯನ್ 3 ಮುಸ್ಲಿಮರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಿ ಅಂತ ಸವಾಲ್ ಹಾಕಿರುವ ಡಿಕೆ, ವಿಜೇಂದ್ರ ಈಗ ಪಾಪ ಅಧ್ಯಕ್ಷರಾಗಿದ್ದಾರೆ, ಅವರ ಲೆವೆಲ್ನಲ್ಲಿ ಇರಲಿ ಅಂತ ತಿರುಗೇಟ್ ಕೊಟ್ಟರು. ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧರು ಇರ್ಬೋದು, ಅವರೆಲ್ಲ ನಮ್ಮ ದೇಶದ ಪ್ರಜೆಗಳು, ಕರ್ನಾಟಕ ರಾಜ್ಯದ ಪ್ರಜೆಗಳು. ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಸಮಪಾಳು ಅನ್ನೋರು ಯಾರೋ ಒಬ್ಬನ MLC ಮಾಡ್ಕೊಳ್ಳಿ, ಅವರು ಒಬ್ಬನ ರಾಜ್ಯಸಭೆ ಮೆಂಬರ್ ಮಾಡಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಂತ್ರಿ ಮಾಡಲಿ, ಒಂದಿಬ್ಬರು ಕ್ರಿಶ್ಚಿಯನ್ಸ್ನ 3 ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ. ಆಗ ವಿಜೇಂದ್ರಗೆ ಸಮಪಾಳು ಅಂತ ಮಾತಾಡೋಕ್ಕೆ ಒಂದು ಅವಕಾಶ ಇದೆ. ಆ ನಾಡಿಗೀತಿನ ಸರಿಯಾಗಿ ಓದಲಿ. ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತಿದೆ ಅಂತೇಳಿ ಅವರು ವಿಜೇಂದ್ರವರು ಓದಲಿ. ಇನ್ನ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ, ಅವ್ರ ಲೆವೆಲಲ್ಲೇ ಇರಲಿ. ಕಾಂಗ್ರೆಸ್ ಉದ್ದೇಶ ಇರೋದು ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಅನ್ನೋದು. ನೆಪಕ್ಕೆ ಮಾತ್ರ ಜೈನರು, ಸಿಖ್ಖರು ಅನ್ನುತ್ತಿದ್ದಾರೆ. ಇದು ದೇಶ ವಿರೋಧಿ ನೀತಿ ಎಂದು ಕಿಡಿಕಾರಿದ್ದಾರೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಕಾಂಗ್ರೆಸ್ನವರು ನಾವು ಬಂದ ಮೇಲೆ ನಾವು ಮತ್ತೆ ಧಾರ್ಮಿಕ ಮೀಸಲಾತಿಯನ್ನು ಕೊಡ್ತೇವೆ ಅನ್ನತಕ್ಕಂಥ ಘೋಷಣೆಯನ್ನು ಕೂಡ ಮಾಡಿದ್ರು. ಅವರನ್ನ ನೆಪಕ್ಕೆ ಜೊತೆಯಲ್ಲಿ ಸೇರಿಸಿದಂಗೆ ಮಾಡಿದ್ದಾರೆ. ಅವರ ಘೋಷಣೆ ಇದ್ದಿದ್ದು 4% ರಿಸರ್ವೇಶನ್. ಯಾಕಂದ್ರೆ ಅವರಿಗೆ ಮೊದಲು ನೀವು 4% ಇದ್ದಿದ್ದನ್ನು ತೆಗೆದಿದ್ರು ನಾವು, ಮತ್ತೆ ಇವರೆಲ್ಲರೂ ಸೇರಿದ ಮೇಲೆ 4% ಯಾಕಿದೆ? ಅಂದ್ರೆ ಅವರ ಉದ್ದೇಶ ಮುಸಲ್ಮಾನ್ ಬಂಧುಗಳಿಗೆ ಕೊಡಬೇಕು ಅನ್ನೋದೇ. ಮುಸ್ಲಿಮರ ಮೀಸಲಾತಿ ವಿರುದ್ಧ ಹೋರಾಟವನ್ನ ಬಿಜೆಪಿ ಮತ್ತಷ್ಟು ತೀವ್ರಗೊಳಿಸಲಿದೆ. ಅಧಿವೇಶನದಲ್ಲಿ ಮೀಸಲಾತಿ ವಿಚಾರ ಗಲಾಟೆ ಗದ್ದಲಕ್ಕೆ ಸಾಕ್ಷಿಯಾಗಲಿದ್ದು, ಇದನ್ನ ಕಾಂಗ್ರೆಸ್ ಹೇಗೆ ಎದುರಿಸಲಿದೆಯೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.